ನಮ್ಮ ಮನೆಗಳಂತೂ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ಮಗು ಆಟ ಸಾಮಾನು ಹೊಡೆದಾಕಿದ್ರೆ ನೀವು ಮಗುನೇ ಹೊಡೆದಾಕ್ತೀರ. ನಿಮಗೆ ಬರೀ ಇಷ್ಟೇ ಗೊತ್ತಿರೋದು, ಮಾತೆಲ್ಲ ಕೈ ಕೆಲಸ ಮಾಡುತ್ತೇವೆ, ಅದಕ್ಕೆ ನೀವು ಕೈ ಬೀಸ್ತಾನೆ ಇರ್ತೀರ ನಿಮ್ಮ ಮಕ್ಕಳ ಮೇಲೆ. ಮಾತು ಕೂಡ ಕೆಲಸ ಮಾಡ್ಬೋದು ತಾನೆ. ನೋಡು, ನೀನು ಆಟ ಸಾಮಾನು ಹೊಡೆದಾಕ್ತಿದ್ದೀಯಾ, ಇದು ತುಂಬ ತಪ್ಪು, ಬಾ ನನ್ನ ಜೊತೆ ಕೂತ್ಕೋ, ನೋಡೋಣ ಏನು ಮಾಡ್ಬೋದು ಇದ್ರ ಬಗ್ಗೆ ಅಂತ. ಈ ಭಾವನೆ ಇಟ್ಕೊಂಡು ಯಾಕೆ ಮಾತಾಡೋಕ್ಕಾಗೋದಿಲ್ಲ? ನೀನು ಏನು ಮಾಡ್ತಿದ್ದೀಯೋ ಅದು ಸರಿ ಅಲ್ಲ, ಬಾ ಕೂತ್ಕೋ, ಅರ್ಥ ಮಾಡ್ಕೊಳ್ಳೋಣ ಏನು ಮಾಡ್ಬೋದು ಇದ್ರ ಬಗ್ಗೆ ಅಂತ. ಮತ್ತು ಅವ್ರ ಬಾಯಿನೇ ಹೊರಬರ್ಸಿ ಹೇಳು, ನೀನು ಮಾಡಿದ್ದು ಸರಿನಾ, ಸರಿ ಅಲ್ಲ ಅಂದ್ಮೇಲೆ ಹೆಂಗೆ ಸರಿ ಮಾಡ್ಬೋದು ಹೇಳು, ಯಾವ ಇಷ್ಟಲ್ಲಿ ಏನು ಎಡ್ವರ್ಟ್ ಆಗ್ತದೆ ಹೇಳು, ಮತ್ತು ನಾನು ನಿನಗೆ ಯಾವ ಥರ ಸಹಾಯ ಮಾಡಲಿ ಅದನ್ನು ಬದಲಾಯಿಸೋಕ್ಕೆ ಅಂತ ಕೇಳಿ. ಮತ್ತು ನಿಮ್ಗೆ ಯಾವುದೇ ಶಿಕ್ಷೆ ಕೊಡಲೇಬೇಕು ಅಂತಿದ್ರೆ ಮೊದಲೇ ಹೇಳ್ಬಿಟ್ಟಿರಿ ಆ ಮಗುಗೆ, ಯಾಕಂದರೆ ಆ ಮಗುಗೆ ಆ ಮಾತು ನ್ಯಾಯವಾಗಿದೆ ಅಂತ ಅನಿಸ್ಲಿ. ಆವಾಗ ನೀವು ಬೇಕಾದ್ರೆ ಮಗುಗೆ ಹೊಡಿತಿರ್ಬೋದು, ಆದರೆ ಆ ಮಗುಗೆ ಅದು ಅನ್ಯಾಯನೋ ಅಥವಾ ಹಿಂಸೆನೋ ಅಂತ ಅನಿಸಲ್ಲ. ಹಾಗೊಮ್ಮೆ ಏನಾದರೂ ಪರಿಸ್ಥಿತಿ ಬಂದರೆ ನೀವು ಶಾರೀರಿಕವಾಗಿ ದಂಡಿಸಲೇಬೇಕು ಅಂತ ಅದಕ್ಕೆ ಅನಿಸ್ಬಾರ್ದು, ಅದಕ್ಕೆ ಅನ್ಯಾಯನೋ ಹಿಂಸೆನೋ ಆಗಿದೆ ಅಂತ. ಅದಕ್ಕೆ ಸ್ಪಷ್ಟವಾಗಬೇಕು ಏನು ವಿಷಯ ಅಂತ. ಅದಕ್ಕೆ 2 ಮಾತು ಅರ್ಥ ಮಾಡ್ಕೊಳ್ಳಿ. ನೀವು ಯಾರ ಮೇಲೆ ಕೈ ಮಾಡೋ ಪರಿಸ್ಥಿತಿ ಬಂದಿದೆಯೋ ಅವ್ರು ಕೈ ಮೀರಿ ಹೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಹಟ್ಟಾಗಿದೆ ಅಂದರೆ ಅವ್ರೇನು ಮೇಲೆ ಬರೋದಕ್ಕೆ ಆಗೋದಿಲ್ಲ. ಕೈ ಮಾಡೋ ಪರಿಸ್ಥಿತಿಗಳನ್ನು ನೀವು ನಿಮ್ಮ ಸೋಲಂತ ಒಪ್ಕೊಳ್ಳಿ. ಯಾಕಂದರೆ ನಾನು ಇವನಿಗೆ ಅರ್ಥ ಮಾಡ್ಸೋಕ್ಕಾಗಿಲ್ಲ, ಅದಕ್ಕೆ ಕೈ ಮಾಡೋ ಪರಿಸ್ಥಿತಿ ಬಂತು, ಅದನ್ನು ನಿಮ್ಮ ಸೋಲು ಅಂತ ಒಪ್ಕೊಳ್ಳಿ.